हमारे कार्यकर्ताओं को और जनता को हम धन्यवाद देना चाहते हैं। सब लोग इकट्ठे से काम किए, उसके लिए हमारा कामयाबी हुआ है। सब लोगों को धन्यवाद। सर, अब गुलबर्गा में कई लोग बोल रहे थे यहाँ पर क्या है, क्या जी, बीजेपी को जीत होगी, बहुत मुश्किल है कांग्रेस का, तो इस पर क्या कहेंगे? आज अब जीते हैं। नहीं, हम उसके लिए कुछ बोलना नहीं चाहते। ये बार हमारा लोकसभा इलेक्शन में पूरे तमाम गुलबर्ग के लोगों 317 जो लागू किया था, खरगे साहब को वो गया बार हार हो गए थे, उसके पूरा उनके राधा कृष्ण साहब को ये बार पूरे पब्लिक आम जनता ने हेल्प करके उनको चुन के लेके आए। उन्होंने भी 30-40 साल से काम करते आया था, उसके काम डिपॉजिट था, अल्लाह के दुआ से वो डिपॉजिट वापस आके चुन के आए। और ये बीजेपी गवर्नमेंट था ना, जब क्या भी रेट कम नहीं हुआ था, डीजल का, क्या पेट्रोल का, क्या सिलेंडर का, दूध का, कौन सा भी कम नहीं, गोबरा का क्या भी कम नहीं करती। इसलिए लोग को मालूम हो गया ये गवर्नमेंट काम करने का गवर्नमेंट नहीं है। जो बोलते इम्प्लीमेंट नहीं करते, बच्चों को जॉब दे तो बोले तो वो भी नहीं करे। इसलिए ये बार तमाम पूरे पब्लिक हमारा कैंडिडेट कांग्रेस कैंडिडेट को चुन के लेके आए। सब लोगों को ಮತ್ತು ನಮ್ಮ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಬಹಳ ಪ್ರಯತ್ನ ಮಾಡಿದ್ದಾರೆ. ಕಲಬುರಗಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಕಲಬುರಗಿ ಮಹಾಜನತೆಗೆ ನಾನು ಧನ್ಯವಾದಗಳನ್ನು. ಫೈಟು ನಾವು ಕಂಫರ್ಟಬಲ್ ಮಾರ್ಜಿನಿಂದಲೇ ಗೆದ್ದಿದ್ದೀವಿ, 30,000 ಮಾರ್ಜಿನಿಂದ ಗೆದ್ದಿದ್ದೀವಿ. ಹಾಗಾಗಿ ಈ ಚುನಾವಣೆಯಲ್ಲಿ ಇವತ್ತು ಕಲಬುರಗಿಯ ಜನ ಕಳೆದ ಸಾರಿ ಮಾಡಿರ್ತಕ್ಕಂಥ ತಪ್ಪು ಅವ್ರಿಗೆ ಆಗಿದೆ. ಹಾಗಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕಲಬುರಗಿ ಜನರ ನಿರೀಕ್ಷೆಯಂತೆ ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥತೆಯಿಂದ ಈ ಕಲಬುರಗಿ ಅಭಿವೃದ್ಧಿಗಾಗಿ ರಾಧಾಕೃಷ್ಣಾಜಿ ಅವರು ಮತ್ತು ನಾವೆಲ್ಲರೂ, ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು, ನಾನು, ಅಲ್ಲಂಪ್ರಭು ಪಾಟೀಲ್ ಅವರು, MI ಪಾಟೀಲ್ ಅವರು, ಎಲ್ಲರೂ, ಖನಿಜಾ ಫಾತಿಮಾಜಿ ಅವರು ಎಲ್ಲರೂ ಸೇರಿ ಕಲಬುರಗಿ ಅಭಿವೃದ್ಧಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು AICC ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ಭಾಳ ಒಂದು ಮಹತ್ವ ಇದೆ. ಹಾಗಾಗಿ ಇಡೀ ಕಲ್ಯಾಣ ಕರ್ನಾಟಕ 5 ಸೀಟನ್ನು ಗೆಲ್ಲೋದ್ರ ಮುಖಾಂತರ ಕಲ್ಯಾಣ ಕರ್ನಾಟಕವನ್ನು ಇವತ್ತು ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ 371Jಗೆ ಇವತ್ತು ಕಳೆದ ಸಾರಿ ಅವರ ಸೋಲಿನ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಅವರ ಅರಿವಾಗಿ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ 5 ಸೀಟನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿಗಳು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಜನ ನಮಗೆ ಆಶೀರ್ವಾದ.